ಇವತ್ತಿನಿಂದ ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗೆ 4,000 ಹಣ ಒಟ್ಟಿಗೆ ಜಮಾ. ಹೌದು ಸ್ನೇಹಿತರೆ, ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಕೊನೆಗೂ ನಿಮಗೆ ಕಾಯ್ದಿದ್ದಕ್ಕೆ ಒಂದು ಒಳ್ಳೆ ಆಫರ್ ಬಂತಂತಾನೆ ಹೇಳ್ಬೋದು. ಯಾಕಂದ್ರೆ ಗುಡ್ ನ್ಯೂಸ್ ಇದು. ನಿಮ್ಮ ಖಾತೆಗಳಿಗೆ 4,000 ಒಟ್ಟಿಗೆ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಇಲ್ಲಿ ಪ್ರತಿಯೊಬ್ರು ಕಾಯ್ತಾ ಇದ್ರು 15ನೇ ಕಂತಿನ ಹಣ ಯಾಕೆ ಇನ್ನೂ ಬಿಡುಗಡೆ ಆಗ್ತಾ ಇಲ್ಲ, ಡಿಲೇ ಆಗ್ತಾ ಇದೆ ಅಂತ ಬಹಳಷ್ಟು ಬೇಜಾರವನ್ನ ವ್ಯಕ್ತಪಡಿಸ್ತಾ ಇದ್ರು. ಕೊನೆಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ ರೀತಿಯಲ್ಲೇ ಏನಪ್ಪಾ ಅಂದ್ರೆ ಒಂದು 3-4 ದಿನಗಳ ನಂತರ ನಾವು 15ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಒಂದ್ ಹೆಜ್ಜೆ ಮುಂದೆ ಹೋಗಿ ಇನ್ನು 4,000 ಹಣವನ್ನ ಒಟ್ಟಿಗೆ ನಾವು ಕೊಡ್ತಾ ಇದೀವಿ ಈಗ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರೋದ್ರಿಂದ ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ 15ನೇ ಕಂತಿನ ಹಣ ಈಗಾಗಲೇ ಪ್ರತಿದಿನ ಜನ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ನಿನ್ನೆ ತಾನೇ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಒಂದ್ ವೇಳೆ ನಿಮ್ಗೆ ಈ ತಿಂಗಳು ಜಮಾ ಆಗಿಲ್ಲಪ್ಪ ಅಂತಂದ್ರೆ ಒಟ್ಟಿಗೆ ನಾವು 4,000 ಹಣವನ್ನ ಜಮಾ ಮಾಡ್ತೀವಿ. ಒಂದಿನ 2 ದಿನ ಲೇಟ್ ಆಗುತ್ತೆ, ಸರಿಯಾದ ಸಮಯಕ್ಕೆ ಬಿಡುಗಡೆ ಮಾಡೋಕೆ ಆಗೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಅದೇ ಪ್ರಕಾರ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಪ್ರಕಾರ ನಿಮ್ಮ ಖಾತೆಗಳಿಗೆ ಒಟ್ಟಿಗೆ 4,000 ಹಣ ಜಮಾ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ನೋಡೋಣ. ಯಾವ್ಯಾವ ಜಿಲ್ಲೆಗಳಿಗೆ ಇವತ್ತಿನಿಂದ 4,000 ಹಣ ಬಿಡುಗಡೆ ಆಗ್ತಾ ಇದೆ, ಯಾರೆಲ್ಲ 4,000 ಹಣವನ್ನ ಪಡಿತಾ ಇದ್ದಾರೆ, ಯಾವ ರೀತಿ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು. ನಿಮ್ಗೆಲ್ಲ ಗೊತ್ತಿರಬಹುದು, ಈಗಾಗಲೇ ಇಷ್ಟೊತ್ತಿಗೆ 15ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಬೇಕಾಗಿತ್ತು. ನಂತರ 16ನೇ ಕಂತಿನ ಹಣ ಬಿಡುಗಡೆ ಆಗೋಕೆ ಸಿದ್ಧತೆ ಮಾಡ್ಕೊಳ್ಬೇಕಾಗಿತ್ತು. ಸೊ ಆದ್ರೂ ಕೂಡ ಇನ್ನೂ 15ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ನಿನ್ನೆ ಒಂದು ಸಭೆಯನ್ನ ನಡೆಸಿತ್ತು. ಇದರಲ್ಲಿ ಎಲ್ಲರೂ ಭಾಗವಹಿಸಿದ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತೆ ಇತರೆ ಒಂದು ಅಧಿಕಾರಿಗಳು ಎಲ್ಲರೂ ಭಾಗವಹಿಸಿದ್ರು. ಸೊ ಅಂದ್ರೆ ಇಲ್ಲಿ 15ನೇ ಕಂತಿನ ಹಣದ ಜೊತೆಗೆ 16ನೇ ಕಂತಿನ ಹಣ ಕೂಡ ನಾವು ಬಿಡುಗಡೆ ಮಾಡಿಬಿಡೋಣ. ಯಾಕಂದ್ರೆ ಈಗ ಬಹಳಷ್ಟು ಲೇಟ್ ಆಗಿದೆ 15ನೇ ಕಂತಿನ ಹಣ ಬಿಡುಗಡೆಯಲ್ಲಿ. ಸೊ ಅದಕ್ಕೆ 2 ಕಂತುಗಳ ಹಣ 15 ಮತ್ತು 16ನೇ ಕಂತಿನ ಹಣವನ್ನ ಸೇರಿ 4,000 ಒಟ್ಟಿಗೆ ಜನರಿಗೆ ಹಾಕ್ಬಿಡೋಣ ಅನ್ನೋ ಒಂದು ಮಾಹಿತಿಯನ್ನ ಅಂದ್ರೆ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಸೊ ಅಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿರಬಹುದು, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿನ್ನೆ ತಾನೇ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ನಾವು 1 ತಿಂಗಳ ಹಾಕಿಲ್ಲಪ್ಪ ಅಂತಂದ್ರೆ 2 ತಿಂಗಳದು ಒಟ್ಟಿಗೆ ಹಾಕ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಕೊಟ್ಟಿದ್ರು. ನಿಮ್ಗೆ ಗೊತ್ತಿರಬಹುದು, ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ 1 ತಿಂಗಳ ಬದಲು ಇನ್ನೊಂದು ತಿಂಗಳಿಗೆ ಟೈಮ್ ಲೇಟ್ ಆದಾಗ ಅಂತ ಸಂದರ್ಭದಲ್ಲಿ 1 ದಿನ ಅಥವಾ 2 ದಿನ ಹೆಚ್ಚು ಕಡಿಮೆಯಲ್ಲಿ ಟೋಟಲ್ ಆಗಿ ಡಬಲ್ ಹಣ ಹಾಕುವಂತ ಎಲ್ಲ ಸಾಧ್ಯತೆಗಳು ಇವೆ. ಮತ್ತೆ ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಕೂಡ ಹಣ ಬಿಡುಗಡೆ ಮಾಡಿದೆ. ಸೊ ಇಲ್ಲಿ ಕೂಡ ಅದೇ ರೀತಿಯಾದಂತ ಒಂದು ಪರಿಸ್ಥಿತಿ ಬಂದಿದೆ. ಸೊ ಇಲ್ಲಿ ನಿಮಗೆ 15 ಮತ್ತು 16ನೇ ಕಂತಿನ ಹಣವನ್ನ ಒಂದು ಕಡಿಮೆ ಅಂತರದಲ್ಲಿನೇ ಆಗ್ತಾರೆ. ಒಟ್ಟಿಗೆ 4,000 ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಅಂದ್ರೆ ಇಲ್ಲಿ 15ನೇ ಕಂತಿನ ಹಣ ಇವತ್ತು ಬಂದ್ರೆ ನಿಮಗೆ ನಾಳೆ ಅಥವಾ ನಾಡಿದ್ದು ನಿಮಗೆ 16ನೇ ಕಂತಿನ ಹಣ ನಿಮ್ ಖಾತೆಗೆ ಜಮಾ ಆಗುತ್ತೆ. ಅಂದ್ರೆ ಇಲ್ಲಿ ಒಟ್ಟಾರೆಯಾಗಿ 4,000 ಹಣವನ್ನ ಬಿಡುಗಡೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸೊ ಅಂದ್ರೆ ಇಲ್ಲಿ ಮೇ ಬಿ ನಿಮಗೆ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗೆ ಈ ಒಂದು 2 ಕಂತುಗಳ ಹಣ ಜಮಾ ಆಗ್ತಾ ಇದೆ. ಅಂದ್ರೆ ನೀವೇನು ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರ್ರಿ, ನೋಡ್ತಾ ಇರ್ರಿ ಏನು ನಿಮ್ಮ ಖಾತೆಗಳಿಗೆ ಹಣ ಬಂತಾ ಇಲ್ಲ ಅನ್ನೋದನ್ನ. ಅಂದ್ರೆ ಇಲ್ಲಿ ಈಗ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನೇನು ನಿಮ್ಮ ಖಾತೆಗಳಿಗೆ ಈ ಒಂದು ಡಬಲ್ ಹಣ ಬರುವಂತ ಸಾಧ್ಯತೆ ಇದೆ. ಸ್ವಲ್ಪ ವೇಟ್ ಮಾಡ್ಬೇಕಷ್ಟೇ, ಯಾರು ಬೇಜಾರಾಗುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನ ಏನ್ ಕೊಟ್ಟಿದೆ ಅದು ತನ್ನ ಒಂದು ನಂಬಿಕೆಯನ್ನ ಉಳಿಸ್ಕೊಳ್ಳುತ್ತೆ. ಸೊ ಯಾಕಂದ್ರೆ ಇಲ್ಲಿವರೆಗೂ ಹಣವನ್ನ ಆಗ್ತಾನೆ ಬಂದಿದ್ದಾರೆ, ಲೇಟ್ ಆದ್ರೂ ಚಿಂತೆ ಇಲ್ಲ. ಸೊ ಅದೇ ಪ್ರಕಾರ ಈಗ 15 ಮತ್ತು 16ನೇ ಕಂತಿನ ಹಣವನ್ನ ರಾಜ್ಯ ಸರ್ಕಾರ ಜಮಾ ಮಾಡುತ್ತೆ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು.